ನಮ್ಮ ಆತ್ಮಕ್ಕೆ ಅಗತ್ಯವಾದ ಆಹಾರ ಅದು ದೇವರ ವಾಕ್ಯವೇ. ನಾವು ಉಂಡು ಇತರರಿಗೆ ಹಂಚಬೇಕಾಗಿದೆ. ಪ್ರೀತಿಯುಳ್ಳ ಸ್ನೇಹಿತರೆ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನೀವು ಸಂತೋಷ ಪಡುತ್ತಿರುವಿರಿ ಅಲ್ಲವೇ? ನೀವು ಮಾಡಿದ ಪ್ರೀತಿಪೂರ್ವಕವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಸೂರ್ಯನ ಬಿಸಿಲಿಗೆ ಕಪ್ಪಾದಳು ಯಾರು? ಕುರುಬನು ತನ್ನ ಕುರಿಗಳನ್ನು ಕಳೆದುಕೊಂಡು ಹೋಗುವ ಮೇವಿನ ಸ್ಥಳ. ದೇವರ ವಾಕ್ಯವೆಂಬ ಆಹಾರದ ಬಗ್ಗೆ ದೇವರು ತಿಳಿಸುವ ಸತ್ಯವನ್ನು ತಿಳಿದುಕೊಳ್ಳೋಣ ಬನ್ನಿರಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಾವು ಒಂದು ಕ್ಷಣ ಪ್ರಾರ್ಥನೆಯನ್ನು ಮಾಡೋಣ. ಕರುಣೆಯುಳ್ಳ ಪ್ರೀತಿಯುಳ್ಳ ಯೇಸುವೆ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪರಮಗೀತೆಯ ಪುಸ್ತಕದಿಂದ ನೀನು ನಮಗೆ ಕಲಿಸ್ತಿರುವಂಥ ಒಂದೊಂದು ಆತ್ಮಿಕ ಆಶೀರ್ವಾದಗಳಿಗಾಗಿ ಸ್ತೋತ್ರ, ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ಇದರಲ್ಲಿರುವಂಥ ಆಳವಾದ ಅರ್ಥವನ್ನು ಪರಿಶುದ್ಧಾತ್ಮ ಮಾತ್ರವೇ ನಮಗೆ ತಿಳಿಯಪಡಿಸಲು ಸಾಧ್ಯ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು ಕರ್ತನೆ. ಅವರ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಿ ಸಮಾಧಾನ ಸಂತೋಷವನ್ನು ಕೊಡಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯೂ ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಕೀರ್ತನೆ 112, 4ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪರಮಗೀತಾ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ನಡೆಸುವಿಕೆ ನೆನಪು ಮಾಡಿಕೊಳ್ಳುತ್ತಾ ಆತನ ಅಂತಃಪುರ ಎಂಬ ವಿಷಯವನ್ನು ನಾವು ಅಧ್ಯಯನ ಮಾಡೋಣ. ಪ್ರಿಯರೇ, ನನ್ನನ್ನು ಸೆಳೆ, ನಿನ್ನ ಹಿಂದೆ ಓಡಿ ಬರುವೆವು ಎಂದು ನಾವು ಕೂಗಿಕೊಂಡಾಗ ಆತನು ಹೇಳುತ್ತಾನೆ, ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ. ಅಂತಃಪುರವೆಂದರೆ ಆತನ ರಹಸ್ಯವಾದ ಸಮ್ಮುಖವಾಗಿದೆ. ಆತನ ಪವಿತ್ರ ಮಂದಿರದೊಳಗಿನ ಮಹಾಪರಿಶುದ್ಧ ಸ್ಥಳವಾಗಿದೆ. ಅದು ಜನಸಂದಣಿ, ಗದ್ದಲಗಳಿಂದ ದೂರವಾದ ಗುಪ್ತ ಸ್ಥಳವಾಗಿದೆ. ಆತನು ನಮಗೋಸ್ಕರ ಮಾಡಿದ ಬಂಡೆಯ ಬಿರುಕಾಗಿದೆ. ಪ್ರಿಯರೇ, ಅಲ್ಲಿ ಆತನು ತನ್ನ ಕೈಯಿಂದ ನಮ್ಮನ್ನು ಮರೆಮಾಡಿ ನಮ್ಮೊಂದಿಗೆ ಮಾತನಾಡುತ್ತಾನೆ. ಅದು ಆತನ ಕರೆಯಂತೆ ಇದೆ. ಅದೇನೆಂದರೆ, ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಆತನೊಂದಿಗೆ ಅನ್ಯೋನ್ಯತೆಯಿಂದಿರುವುದು ಎಂಥ ಅದ್ಭುತ ಸಂದರ್ಭ. ಆದರೂ ನಾವು ಹಿಂದೆ ನಿಂತು ಗೋಳಿಯಿಡುತ್ತೇವೆ. ಯೆಶಾಯನೊಂದಿಗೆ, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆದರೆ ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ನಮಗೆ ಬಿಡುಗಡೆ ಕೊಟ್ಟವನು ಆತನೇ. ತಂಡಸದಲ್ಲಿ ತೆಗೆದ ಕೆಂಡವನ್ನು ನಮ್ಮ ಬಾಯಿಗೆ ಮುಟ್ಟಿಸಿದವನು ಆತನೇ. ನಮಗೋಸ್ಕರ ಅತ್ಯುತ್ಕೃಷ್ಟವಾದ ಯಜ್ಞವನ್ನರ್ಪಿಸಿದವನು ಆತನೇ. ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು ಎಂಬುದಾಗಿ ನೋಡುವಾಗ ನಮ್ಮ ಸಭೆಗಳಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ಹೆಚ್ಚಿನ ಹರ್ಷ ಉಂಟಾಗಬೇಕಾಗಿದೆ. ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಮ್ಮುಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ನಾವು ಜೀವಿತದ ಪೂರ್ಣಾನಂದವನ್ನು ಅನುಭವಿಸಬೇಕೆಂದು ದೇವರು ಬಯಸುತ್ತಾನೆ. ನಾವು ಸಭೆಯ ಆಟ ಆಡುವುದನ್ನು ಬಿಡೋಣ. ನಾನು ಇಂಥ ಗುಂಪಿಗೆ ಸೇರಿದವನು, ನನಗೆ ಇಂಥ ಅನುಭವವಾಯಿತು ಎಂಬುದನ್ನೂ ಬಿಡೋಣ. ಪ್ರಿಯ ಮಿತ್ರನೇ, ಕ್ರಿಸ್ತನು ನಿನಗೆ ಸಮೀಪವಾಗಿದ್ದಾನೋ? ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ. ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು. ದ್ರಾಕ್ಷಾರಸಕ್ಕಿಂತಲೂ
ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡುವೆವು, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವರು ಎಂಬುದಾಗಿ ಪರಮಗೀತ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ಕುಡಿತದ ಸ್ಥಳಕ್ಕೆ ತೆವಳಿಕೊಂಡಾದರೂ ಸಾಗುವ ಲಕ್ಷಾಂತರ ಜನರು ಇರಬಹುದು. ನಾನು ಅವರ ಸ್ಥಿತಿಯಲ್ಲಿರುತ್ತಿದ್ದರೆ ನಾನು ಹೋಗುತ್ತಿದ್ದೇನೋ ಏನೋ. ಈ ಜೀವಿತವನ್ನೆದುರಿಸಲು ಅವರಿಗೆ ಏನಾದರೂ ಬೇಕಾಗಿದೆ. ಅನೇಕರು ತಮ್ಮ ವ್ಯವಹಾರವನ್ನೆದುರಿಸಲು ಅವರಿಗೆ ಅಮಲು ದ್ರವದ ಸಹಾಯ ಬೇಕಾಗಿರುತ್ತದೆ. ಸಾಯಂಕಾಲದ ಒಂಟಿತನವನ್ನೆದುರಿಸಲು ಕೆಲವರಿಗೆ ಅದು ಬೇಕಿದೆ. ಈ ಜೀವಿತ ಅವರಿಗೆ ಭಾರವಾದದ್ದಾಗಿರುತ್ತದೆ. ಅದು ಬಹಳ ಇಕ್ಕಟ್ಟುಗಳಿಂದ ಕೂಡಿದೆ. ಪ್ರಿಯ ಮಿತ್ರನೇ, ನೀನು ದೇವರ ಮಗುವಾಗಿರುವುದಾದರೆ ನೀನು ಯಾವಾಗಲೂ ದೇವರು ನಿನ್ನನ್ನು ಪ್ರೀತಿಸುತ್ತಾನೆಂದು ತಿಳಿಯಬಹುದು. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ನಮ್ಮಲ್ಲಿ ತನ್ನ ಪ್ರೀತಿಯನ್ನು ಆತನು ಪ್ರಕಟಿಸಬೇಕೆಂದಿದ್ದಾನೆ. ಕುಡಿತದ ಸ್ಥಳಕ್ಕೆ ತೆವಳಿಕೊಂಡು ಹೋಗುವುದಕ್ಕಿಂತ ಇದು ತುಂಬ ಒಳ್ಳೆಯದಲ್ಲವೇ? ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಇರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ನಿಮ್ಮಷ್ಟಕ್ಕೆ ಹಾಡುತ್ತಾ ಎಂದು ಬರೆಯದೇ ಇದ್ದದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಯಾಕಂದರೆ ನನಗೆ ಹಾಡಲು ಬರುವುದಿಲ್ಲ, ಆದರೆ ನಾನು ಮಾತನಾಡಬಲ್ಲೆ, ಮತ್ತು ನಾನು ಅದನ್ನು ಹೇಳುವಾಗ ಇತರರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ವಿಶ್ವಾಸಿಗಳೆಲ್ಲರಿಂದಲೂ ಕರ್ತನಿಗೆ ಸ್ತೋತ್ರ ಎಂಬ ಧ್ವನಿ ಕೇಳುವುದು ಎಷ್ಟು ಚಂದ! ನಾವು ಈ ದಿನಗಳಲ್ಲಿ ಕರ್ತನನ್ನು ಸ್ತುತಿಸಬೇಕಾಗಿದೆ. ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು, ಕೊಂಡಾಡುವೆವು ಎಂಬುದಾಗಿ ನೋಡುವಾಗ, ಪ್ರಿಯಮಿತ್ರನೇ, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವವರು, ಯಥಾರ್ಥವಂತರು ಯಾರು? ಅವರು ಆತನಿಗೆ ಸೇರಿದವರು. ನನ್ನನ್ನು ಎಳೆ ಎಂದು ಆತನಿಗೆ ಹೇಳಿದವರು, ಆತನು ಅವರನ್ನು ಅವರ ಕಾಲುಗಳ ಮೇಲೆ ನಿಲ್ಲಿಸಿದ್ದಾನೆ. ಅವರು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ಈ ಜೀವಿತದ ಓಟವನ್ನು ಓಡಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಜೀವಿತವು ಒಂದು ಪ್ರೇಮ ಪ್ರಸಂಗವಾಗಿದೆ. ಆತನು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ. ಆತನು ತನ್ನನ್ನು ನಮಗಾಗಿ ಒಪ್ಪಿಸುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದನು. ಈಗ ಆತನು ಹೇಳುತ್ತಾನೆ, ನನಗೆ ನಿನ್ನ ಪ್ರೀತಿ ಬೇಕು ಎಂದು. ಅದು ವಿಷಯಕ್ಕೆ ಮುದ್ರೆ ಹಾಕಿದಂತೆ. ಪ್ರಿಯ ಮಿತ್ರನೇ, ನೀನು ಆತನನ್ನು ಪ್ರೀತಿಸುವುದಿಲ್ಲವಾದರೆ ಪ್ರೀತಿಸುವವನಂತೆ ನಟಿಸಬೇಡ, ಯಥಾರ್ಥವಾಗಿರು. ನೀನು ಆತನನ್ನು ಪ್ರೀತಿಸುವುದಿಲ್ಲವಾದರೆ ಇದೆಲ್ಲದಕ್ಕೂ ಅರ್ಥವಿಲ್ಲ. ಕೀರ್ತನೆ 63:1 ವಿಶ್ವಾಸಿಯ ಪ್ರತಿಸ್ಪಂದನೆ ನೋಡು. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯನೇ, ನೀನು ದೇವರಿಗಾಗಿ ಬಾಯಾರಿದವನಾಗಿದ್ದೀಯೋ? ಕರ್ತನಾದ ಯೇಸು ಹೇಳಿದ್ದಾನೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸ್ತೇನೆ ಎಂಬುದಾಗಿ ಕೀರ್ತನೆ 63:2ನೇ ವಚನದಲ್ಲಿ ಓದುತ್ತೇವೆ. ಹಾಗೆಯೇ ನಿನ್ನ ಪ್ರೇಮಾನುಭಾವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು ಎಂಬುದಾಗಿ ಕೀರ್ತನೆ 63:3ನೇ ವಚನದಿಂದ 5ನೇ ವಚನದವರೆಗೆ ಓದುತ್ತೇವೆ. ಪ್ರಿಯರೇ, ನಾವು ಆತನನ್ನು ಸತತವಾಗಿ ಕೊಂಡಾಡೋಣ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು ಎಂಬುದಾಗಿ ಕೀರ್ತನೆ 63:7ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಕರ್ತನಾದ ಯೇಸು ಯೆರೂಸಲೇಮಿನವರನ್ನು ತನ್ನ ರೆಕ್ಕೆಗಳ ಕೆಳಗೆ ಕೂಡಿಸಬೇಕೆಂದಿದ್ದ ಮಾತು ನೆನಪಿದೆಯೋ? ಅದನ್ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದು ಆತನ ಪ್ರೀತಿಯ ಮತ್ತು ಸಹಾಯಹೀನರನ್ನು ರಕ್ಷಿಸಬೇಕೆನ್ನುವ
ಆತನ ಕಾತರವನ್ನು ತಿಳಿಸುತ್ತದೆ. ಕೀರ್ತನೆ 63 8ನೇ ವಚನದಿಂದ 11ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಜೀವಕ್ಕೆ ಕೇಡು ಬಗೆಯುವವರೋ ಅಧೋಲೋಕಕ್ಕೆ ಇಳಿದು ಹೋಗುವರು, ಕತ್ತಿಗೆ ಬಲಿಯಾಗುವರು, ನರಿಗಳ ಪಾಲಾಗುವರು. ಅರಸನೋ ದೇವರಲ್ಲಿ ಆನಂದಿಸುವನು. ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗೆ ಕ್ರಿಸ್ತನ ಕಡೆಗಿರುವ ಭಕ್ತಿಯ ವಿಶೇಷ ಚಿತ್ರಣ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೆ ಪರಮಗೀತ ಪುಸ್ತಕದ 1ನೇ ಅಧ್ಯಾಯದ 4ನೇ ವಚನದವರೆಗೆ ನಾವು ಧ್ಯಾನ ಮಾಡಿದೆವು. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಸೂರ್ಯನ ಬಿಸಿಲಿಗೆ ಕಪ್ಪಾದವಳು ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 1ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೀಗೆ ಹೇಳುತ್ತದೆ. ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು. ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ. ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರೂ ನನ್ನ ತೋಟವನ್ನೋ ನಾನು ಕಾಯಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೇದಾರಿನ ಗುಡಾರಗಳು ಎಂಬುದಾಗಿ ನೋಡುವಾಗ ಇವುಗಳನ್ನು ಕಪ್ಪು ಕುರಿ ಹಾಗೂ ಕಪ್ಪು ಆಡುಗಳ ಚರ್ಮದಿಂದ ಮಾಡಿರುತ್ತಾರೆ. ಆ ಪ್ರದೇಶಗಳಲ್ಲಿ ಇಂತಹ ಕಪ್ಪು ಗುಡಾರದಲ್ಲಿ ವಾಸಿಸುವ ಅಲೆಮಾರಿ ಜನರು ಈಗಲೂ ಕಾಣಸಿಗುತ್ತಾರೆ. ಮಧುವಣಗಿತ್ತಿಯು ತಾನು ಕಪ್ಪಾಗಿದ್ದೇನೆಂದು ಹೇಳುವಾಗ ಆಕೆ ತನ್ನ ಜನಾಂಗದ ಕುರಿತಾಗಿ ಹೇಳುತ್ತಿಲ್ಲ. ಆಕೆ ಶೋನೇಮಿನ ಯಹೂದಿ ಕುಲದಿಂದ ಬಂದವಳು. ತಾನು ಯಾಕೆ ಕಪ್ಪಾದನೆಂದು ಆಕೆ ವಿವರಿಸುತ್ತಾಳೆ. ಆಕೆಯ ಕುಟುಂಬದವರು ಸೊಲೊಮೋನನ ದ್ರಾಕ್ಷಿ ತೋಟಗಳಲ್ಲಿ ಒಂದನ್ನು ನೋಡಿಕೊಳ್ಳುವರಾಗಿದ್ದರು. ಅವರು ಆಕೆಯನ್ನು ತೋಟದಲ್ಲಿ ಕೆಲಸಕ್ಕೆ ಹಾಕಿದ್ದರು. ಇದರಿಂದ ಸೂರ್ಯನ ಬಿಸಿಲು ಬಿದ್ದು ಆಕೆ ಕಪ್ಪಾಗಿದ್ದಳು. ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ಆಕೆ ಕಪ್ಪಾಗಿದ್ದರೂ ಸುಂದರಿಯಾಗಿದ್ದಳು. ಈಗಲೂ ನಾವು ಕಪ್ಪು ಎಂಬುದು ಸೌಂದರ್ಯ ಎಂಬ ಮಾತನ್ನು ಕೇಳುತ್ತೇವೆ. ಕರ್ತನೊಂದಿಗೆ ನಮ್ಮ ಹೃದಯ ಸರಿಯಾಗಿದ್ದರೆ ಕಪ್ಪಾದರೂ ಸುಂದರವಾಗಿಯೇ ಕಾಣುತ್ತದೆ. ಚರ್ಮದ ಮೇಲ್ಪದರದ ಬಣ್ಣಕ್ಕೆ ಪ್ರಾಮುಖ್ಯತೆ ಇರುವುದಿಲ್ಲ. ಹೃದಯದ ಸ್ಥಿತಿಯೇ ಅತೀ ಮುಖ್ಯವಾದದ್ದು. ಸೂರ್ಯನ ಕಿರಣದ ಎಲ್ಲ ಭಾಗಗಳು ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುವುದಿಲ್ಲ. ನೇರಳೆ ಕಿರಣಗಳಿಗಿಂತ ಕೆಳಗಿನ ಕಿರಣಗಳು ಮಾತ್ರ ಚರ್ಮಕ್ಕೆ ಕಪ್ಪು ಬಣ್ಣ ತರುತ್ತವೆ. ಈ ಕಿರಣಗಳು ಮೋಡಗಳ ಮೂಲಕ ಬರಬಹುದು. ಆದ್ದರಿಂದ ಮೋಡ ಕವಿದ ದಿನಗಳಲ್ಲಿ ನಮಗೆ ತಿಳಿಯದಂತೆ ನಮ್ಮ ಚರ್ಮ ಕಪ್ಪಾಗಬಹುದು. ದೇವರ ಪರಿಶುದ್ಧ ಸನ್ನಿಧಿಯ ಬೆಳಕಿಗೆ ಯಾವ ಮುಸುಕಿಲ್ಲದೆ ಬರಬಹುದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ನಾನು ಹೇಳುವುದೇನೆಂದರೆ, ಕ್ರಿಸ್ತನ ನೀತಿಯ ಕವಚವಿಲ್ಲದೆ ಯಾರೂ ಕೂಡ ದೇವರ ಪವಿತ್ರ ಸನ್ನಿಧಿಗೆ ಬರಲು ಸಾಧ್ಯವಿಲ್ಲ. ನಮಗೆ ರಕ್ಷಣೆ ಅದೇ ಆಗಿದೆ. ಆತನ ರೆಕ್ಕೆಗಳ ಮರೆ ಎಂಬುದಕ್ಕೆ ಇದು ಒಂದು ಅರ್ಥವಾಗಿದೆ. ದೇವರ ಸನ್ನಿಧಿಗೆ ಬರಬೇಕಾದರೆ ನಾವು ಕ್ರಿಸ್ತನ ನೀತಿವಂತಿಕೆ ಎಂಬ ಕವಚ ಧರಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಸೂರ್ಯನ ಬಿಸಿಲಿನಿಂದ ಕಪ್ಪಾದ ನಮ್ಮ ಹುಡುಗಿಯನ್ನು ನೋಡೋಣ. ಆಕೆಯ ಸಹೋದರರು ಅವಳ ಮೇಲೆ ಸಿಟ್ಟಾಗಿ ದ್ರಾಕ್ಷಿ ತೋಟ ಕಾಯಲು ಹಾಕಿದರು. ಆದ್ದರಿಂದ ಅವಳು ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಯಿತು. ಆದರೆ ಅವಳು ಹೇಳುತ್ತಾಳೆ, ನನ್ನ ತೋಟವನ್ನೋ ನಾನು ಕಾಯಲಿಲ್ಲ ಎಂದು. ಕರ್ತನಲ್ಲಿ ಪ್ರಿಯರೇ, ಇದು ಮದುಮಗಳ ನಿಜ ಸ್ಥಿತಿಯನ್ನೇ ತೋರಿಸುತ್ತದೆ. ಆಕೆಯಲ್ಲಿ ಸ್ವಾಭಾವಿಕ ಸೌಂದರ್ಯವಿತ್ತು. ಆದರೆ ತನ್ನ ಕುರಿತಾಗಿ ಹೇಳಿಕೊಳ್ಳಲು ಆಕೆಗೇನೂ ಇರಲಿಲ್ಲ. ಯಾಕೆಂದರೆ ಅವಳು ತನ್ನ ಕುರಿತು ಲಕ್ಷ್ಯವನ್ನೇ ತೆಗೆದುಕೊಳ್ಳಲಿಲ್ಲ. ಅವಳಿಗೆ ಕೇಶಾಲಂಕಾರದ ಸ್ಥಳಕ್ಕೆ ಹೋಗಲು ಸಮಯವಿರಲಿಲ್ಲ. ತನ್ನ ತಲೆ ಕೂದಲನ್ನು ಶೃಂಗರಿಸಿಕೊಳ್ಳಲೂ ಆಗಲಿಲ್ಲ. ಮುಖ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗೆ ತನ್ನ ಸೌಂದರ್ಯವನ್ನು ಹೆಚ್ಚಿಸುವ ಯಾವುದನ್ನೂ ಮಾಡಲು ಆಕೆಗೆ ಆಗಲಿಲ್ಲ. ಆಕೆಗೆ ಕಠಿಣವಾದ ಕೆಲಸವಿದ್ದರಿಂದ ಅದನ್ನೇ ಮಾಡಬೇಕಾಯಿತು. ದೇವರೆದುರಿನಲ್ಲಿ ಮಾನವರು ಸುಂದರವಾಗಿರುವುದಿಲ್ಲ. ನಾವು ಒಳ್ಳೆಯವರಾಗಿ ಆಕರ್ಷಕರಾಗಿರುವುದರಿಂದ ದೇವರು ನಮ್ಮಲ್ಲಿ ಆಸಕ್ತನಾಗಿದ್ದಾನೆಂದು ನಾವು ಕೆಲವೊಮ್ಮೆ ನೆನೆಸುತ್ತೇವೆ. ಆದರೆ ನಾವು ನಿಜವಾಗಿ ಅಸಹ್ಯರು, ಕಪ್ಪಾಗಿರುವವರೂ ಆಗಿದ್ದೇವೆ. ನಾವಿದ್ದ ರೀತಿಯಲ್ಲಿ ಆತನಿಗೆ ಆಕರ್ಷಕರಾಗಿಲ್ಲ. ಆದರೆ ನಮ್ಮನ್ನು ತನ್ನ ಸುಂದರ ಮದಲಗಿತ್ತಿಯನ್ನಾಗಿ ಮಾಡುತ್ತೇನೆಂದು ಆತನು ಹೇಳುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಈ ರೀತಿಯ ಅದ್ಭುತ ಚಿತ್ರಣ ಕೊಡಲಾಗಿದೆ.
ಗಂಡಂದರಿಗೆ ಕೊಟ್ಟ ಉದಾಹರಣೆ ಸಭೆಯ ಕಡೆಗಿನ ಕ್ರಿಸ್ತನ ಪ್ರೀತಿಯಾಗಿದೆ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮ್ಮನ್ನು ಸೌಂದರ್ಯವರ್ಧನೆಯ ಸ್ಥಳಕ್ಕೆ ಕೊಂಡೊಯ್ಯುತ್ತಾನೆ. ಆತನು ನಮ್ಮನ್ನು ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ತನ್ನ ವಧುವಾಗಿ ಮಾರ್ಪಡಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಮೇವಿನ ಸ್ಥಳ ಎಂಬ ವಿಚಾರವನ್ನು ನೋಡೋಣ. ಕತೆ ಮುಂದುವರಿಯುತ್ತದೆ. ಈಗ ತಾನೇ ಸಂಧಿಸಿದ ಕುರುಬನೊಂದಿಗೆ ಶುಲೇಮ್ಯಳು ಮಾತನಾಡುತ್ತಾಳೆ. ಪರಮಗೀತ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಪ್ರಾಣಪ್ರಿಯನೇ, ಮಂದೆಯನ್ನು ಎಲ್ಲಿ ಮೇಯಿಸುತ್ತಿ? ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸುತ್ತಿ? ನನಗೆ ತಿಳಿಸು. ನಾನು ಏಕೆ ನಿನ್ನ ಒಡನಾಡಿಗಳ ಮಂದೆಗಳ ಹತ್ತಿರ ಮುಸುಕಿನವಳಂತಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕುರುಬನ ಕುರಿಗಳನ್ನೆಂದೂ ಆಕೆ ನೋಡಿರಲಿಲ್ಲ. ಅವನೊಬ್ಬ ವಿಚಿತ್ರ ಕುರುಬನಾಗಿರಬೇಕು. ಆದ್ದರಿಂದ ಅವಳು ಅವನ ಕುರಿಗಳ ಕುರಿತು ವಿಚಾರಿಸುತ್ತಾಳೆ. ಅವನು ಉತ್ತರಿಸದೆ ಜಾರಿಕೊಳ್ಳುವಂತೆ ಕಾಣುತ್ತದೆ. ಇದರ ಆಳದಲ್ಲಿರುವ ಅಮೂಲ್ಯ ಸತ್ಯವನ್ನು ನಾವು ಗಮನಿಸುವ. ಕರ್ತನಾದ ಯೇಸು ಹೇಳಿದ್ದಾನೆ, ನಾನೇ ಒಳ್ಳೆಯ ಕುರುಬನು. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಓದುತ್ತೇವೆ. ಪ್ರಿಯರೇ, ಇತರ ಕುರಿಗಳಾದ ಅನ್ಯ ಜನರ ಕುರಿತು ಶುಲೇಮ್ಯಳಂತೆ ನಮ್ಮೆಲ್ಲರಿಗೂ ಪ್ರಶ್ನೆಗಳಿರಬಹುದು. ಅವರು ನಾಶವಾದರೋ ಎಂಬುದಾಗಿ. ಪ್ರಿಯರೇ, ಆಯ್ಕೆಯ ಬೋಧನೆಯ ಕುರಿತು ನಾವು ತಿಳಿಯಲಿಚ್ಛಿಸುತ್ತೇವೆ. ಅನೇಕ ಇತರ ಪ್ರಶ್ನೆಗಳನ್ನೂ ಕೇಳುತ್ತೇವೆ. ಅವನು ರಕ್ಷಿಸಲ್ಪಟ್ಟಿದ್ದಾನೋ ಇಲ್ಲವೋ ಎಂಬುದಾಗಿ. ಪ್ರಿಯರೇ, ನಮ್ಮ ಸುತ್ತಲಿರುವವರ ಕುರಿತು ನಾವು ತೀರ್ಪು ಮಾಡುತ್ತೇವೆ. ಕ್ರಿಸ್ತನಲ್ಲಿ ಇತರರ ಸ್ಥಾನವೇನೆಂದು ಕೇಳುವ ಬದಲು ನಾವು ಆತನ ಕುರಿಗಳಾಗಿದ್ದೇವೆಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದು ನಮ್ಮ ನೇರವಾದ ಚಿಂತೆಯಾಗಿರಬೇಕು. ಕುರುಬನು ಅವಳಿಗೆ ಉತ್ತರ ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಪರಮಗೀತ 1ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ನಾರೀಮಣಿಯೇ, ನಿನಗೆ ಗೊತ್ತಿಲ್ಲವಾದರೆ ಹಿಂಡಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕೂಡ ನಮಗೆ ಇದೇ ಉತ್ತರ ಕೊಡುತ್ತಾನೆ. ನನ್ನ ಕುರಿಮರಿಗಳನ್ನು ಮೇಯಿಸು ಎಂಬುದಾಗಿ ನೋಡುವಾಗ ಚಿಕ್ಕ ಕುರಿಮರಿಗಳನ್ನು ಮೇಯಿಸುವ ಅಗತ್ಯವಿದೆ. ನಾವೆಲ್ಲರೂ ಈ ಭಾಗಕ್ಕೆ ಸೇರಿದವರಾಗಿದ್ದೇವೆ. ಪೇತ್ರನು ಅದನ್ನು ಹೀಗೆ ಬರೆದಿದ್ದಾನೆ: ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ. ಇದನ್ನು ನಾವು ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು ಎಂಬುದಾಗಿ ನೋಡುವಾಗ, ಪ್ರಿಯರೇ, ವಿಶ್ವಾಸಿಗಳು ಕುರುಬನ ಗುಡಾರಗಳ ಸಮೀಪದಲ್ಲಿ ತಮಗೆ ಆಹಾರ ಕಂಡುಕೊಳ್ಳಬೇಕಾಗಿದೆ. ಯಾಕಂದರೆ ಆ ಸ್ಥಳಗಳಲ್ಲಿ ಹುಲ್ಲು ಬಹು ಹಸಿರಾಗಿರುತ್ತದೆ. ನಾವು ದೇವರ ವಾಕ್ಯವೆಂಬ ಆಹಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಇದರಿಂದ ನಾವು ಸ್ವತಃ ಸಂತೋಷವನ್ನು ಹೊಂದಿರದಿದ್ದರೆ ಇತರರಿಗೆ ಆ ಸಂತೋಷ ಹೊಂದಿಕೊಳ್ಳಿರೆಂದು ಹೇಳಲು ಆಗುವುದಿಲ್ಲ. ಹೆರ್ಬರ್ಟ್ ಎಂಬವರು ಅದನ್ನು ಹೀಗೆ ಹೇಳಿದ್ದಾರೆ: ನನ್ನಾತ್ಮ ಒಂದು ಕುರುಬ, ಯೋಚನೆ, ಮಾತು, ಕ್ರಿಯೆಗಳನ್ನು ಎಣಿಸುತ್ತದೆ. ಮೇವಿನ ಸ್ಥಳ ನಿನ್ನ ವಾಕ್ಯ, ನಿನ್ನ ಕೃಪೆ ನೀರ ಕಾಲುವೆ, ಎಲ್ಲವನ್ನೂ ಸಮೃದ್ಧಿಗೊಳಿಸುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ವಾಕ್ಯದ ಆಹಾರವನ್ನು ಉಂಡು ಇತರರಿಗೂ ಅದನ್ನು ಹಂಚಬೇಕಾಗಿದೆ. ಮುಂದೆ ಕ್ರಿಸ್ತನ ಮೊದಲಗಿತ್ತಿಯಾಗಬೇಕಾದವರು ಈಗ ದೇವರ ವಾಕ್ಯವನ್ನು ಹೊಂದಬೇಕಾಗಿದೆ. ಕ್ರಿಸ್ತನ ದೇಹವಾಗಿರುವ ವಿಶ್ವಾಸಿಗಳಾದ ನಾವು ಈ ಕಾರ್ಯದಲ್ಲಿ ಹಿಂದೆ ಬಿದ್ದಿದ್ದೇವೆ.
ನಾರಿಮಣಿಯೇ, ನಿನಗೆ ಗೊತ್ತಿಲ್ಲವಾದರೆ ಎಂಬುದಾಗಿ ನೋಡುವಾಗ ನಮಗೆ ಉತ್ತರ ಗೊತ್ತಿಲ್ಲದ ಅನೇಕ ಸಂಗತಿಗಳಿವೆ. ನಾನು ಯೌವನಸ್ಥನಾದ ಪ್ರಸಂಗಿಯಾಗಿದ್ದಾಗ ಎಲ್ಲದಕ್ಕೂ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆಗ ನನಗೆ ಒಳ್ಳೆಯ ಬುದ್ಧಿವಾದ ದೊರಕಿತು. ನಿನಗೆ ತಿಳಿಯದ ಸಂಗತಿಗಳು ತಿಳಿದಿರುವುಗಳನ್ನು ಅಲ್ಲಾಡಿಸದಂತೆ ನೋಡಿಕೋ. ಪ್ರಿಯರೇ, ಕ್ರಿಸ್ತನು ನಿನ್ನ ಪಾಪಗಳಿಗಾಗಿ ಸತ್ತನೆಂದು ನೀನು ತಿಳಿದಿದ್ದೀಯೋ? ನೀನು ಆತನನ್ನು ನಂಬಿದ್ದಿ ಎಂದು ತಿಳಿದಿದ್ದೀಯೋ? ನೀನು ಆತನಲ್ಲಿ ವಿಶ್ರಾಂತನಾಗಿದ್ದೀಯೋ? ನನ್ನ ವಿಮೋಚಕನು ಜೀವಿಸುತ್ತಾನೆಂದು ನಾನು ಬಲ್ಲೆನು ಎಂಬುದಾಗಿ ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯನೇ, ನೀನು ಹೀಗೆ ಹೇಳಬಲ್ಲವನಾಗಿದ್ದೀಯೋ? ಪೌಲನು ಇದನ್ನು ಹೇಳಬಲ್ಲವನಾಗಿದ್ದನು. ಆದರೆ ಪೌಲನಿಗೆ ಆರಿಸುವಿಕೆಯ ಕುರಿತಾಗಿ ತಿಳಿದಿರಲಿಲ್ಲ. ಆದ್ದರಿಂದ ನಮಗೆ ತಿಳಿಯದ ಸಂಗತಿಗಳು ತಿಳಿದಿರುವುಗಳನ್ನು ಅಲ್ಲಾಡಿಸದಂತೆ ನೋಡಿಕೊಳ್ಳಬೇಕು. ಕುರುಬನು ಈ ಹುಡುಗಿಗೆ ಇದನ್ನೇ ಹೇಳುವನಾಗಿದ್ದಾನೆ. ನಿನಗೆ ತಿಳಿದಿರುವುಗಳ ಕುರಿತಾಗಿ ಚಿಂತಿಸಬೇಡ. ನಿನ್ನ ಕುರಿಗಳನ್ನು ಮೇಯಿಸು, ಅದು ನಿನ್ನ ಜವಾಬ್ದಾರಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಮಹಿಳೆ ಹಾಸಿಗೆಯಲ್ಲೇ ಇದ್ದುಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುತ್ತಿರುತ್ತಾರೆ. ಆಕೆ ಪ್ರತಿ ತಿಂಗಳು ಹಲವಾರು ಜನರನ್ನು ಸಂಪರ್ಕಿಸಿ ನಮ್ಮ ಬೈಬಲ್ ಕಾರ್ಯಕ್ರಮಗಳನ್ನು ಕೇಳಬೇಕೆಂದು ತಿಳಿಸುತ್ತಿರುತ್ತಾಳೆ. ಆಕೆ ನಿಜವಾದ ಸೌಹಾರ್ದಿಗಳು. ಆಕೆಗೆ ಅನೇಕ ಸಂಗತಿಗಳು ಅರ್ಥವಾಗದವುಗಳಾಗಿರುತ್ತವೆ ಮತ್ತು ತನಗೆ ತಿಳಿಯದಿರುವುಗಳ ಕುರಿತು ಅನೇಕ ಪ್ರಶ್ನೆಗಳಿರಬಹುದು. ಆದರೆ ಈವರೆಗೆ ಆಕೆಯಿಂದ ಇಂಥ ಪ್ರಶ್ನೆ ನಮಗೆ ಬಂದಿರಲಿಲ್ಲ. ಆಕೆ ಪ್ರಶ್ನೆ ಕೇಳುವುದರಲ್ಲಿ ತನ್ನ ಸಮಯವನ್ನು ಹಾಳು ಮಾಡುತ್ತಿಲ್ಲ. ಆಕೆ ದೇವರ ವಾಕ್ಯದ ಪ್ರಸಾರಣೆಯ ಕಾರ್ಯದಲ್ಲಿ ತೊಡಗಿದ್ದಾಳೆ. ಕುರುಬನು ಆ ಹುಡುಗಿಗೆ ಇದನ್ನೇ ಹೇಳುತ್ತಿದ್ದಾನೆ. ಈ ಎಲ್ಲ ಇತರ ಕುರಿಗಳ ಕುರಿತಾಗಿ ನೀನು ತಿಳಿಯಬೇಕಾಗಿಲ್ಲ. ನೀನು ನಿನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಅವರಿಗೆ ದೇವರ ವಾಕ್ಯ ತಲುಪುವಂತೆ ನೋಡು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹಾಗಿದೆ. ತಿಳಿಯದಿರುವುಗಳನ್ನು ಹುಡುಕುತ್ತಾ ಇದ್ದೇವೆಯೋ? ಆದರೆ ತಿಳಿದಿರುವುಗಳನ್ನು ಅರಿತುಕೊಂಡವರಾಗಿ ದೇವರ ವಾಕ್ಯ ಅಧ್ಯಯನದಲ್ಲಿ, ದೇವರ ವಾಕ್ಯ ಪ್ರಸರಣದಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಮಾತ್ರವಲ್ಲ, ಇದಕ್ಕೆ ತಕ್ಕುದಾದ ಪ್ರತಿಫಲವನ್ನು ದೇವರಿಂದ ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಹೊರಗಿನ ತೋರಿಕೆ, ಮೈ ಬಣ್ಣ ಇದು ಯಾವುದು ಮುಖ್ಯವಲ್ಲ. ಕರ್ತನೊಂದಿಗೆ ನಮ್ಮ ಹೃದಯ ಸರಿಯಾಗಿದ್ದರೆ ನಾವು ಹೇಗಿದ್ದರೂ ಸುಂದರವಾಗಿರುತ್ತೇವೆ. ಒಬ್ಬನೇ ಒಳ್ಳೆಯ ಕುರುಬನು, ಆತನು ಯೇಸು ಕ್ರಿಸ್ತನು. ತನ್ನ ಕುರಿಗಳನ್ನು ಕಾಯುವಾತನು, ನಡೆಸುವಾತನು ಆಗಿದ್ದಾನೆ. ವಿಶ್ವಾಸಿಗಳಾದ ನಾವು ವಾಕ್ಯವೆಂಬ ಆಹಾರವನ್ನು ತೆಗೆದುಕೊಂಡು ಆತ್ಮದಲ್ಲಿ ಬಲ ಹೊಂದಿ ಒಳ್ಳೆಯ ಕುರುಬನ ಅನ್ಯೋನ್ಯತೆಯಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಒಳ್ಳೆಯ ಕುರುಬನ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಲ್ವೇ? ಇತರರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.